ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲಿ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣವಾಗಿದ್ದ ಶಾಸಕರ ಬಾಂಬೆ ಪ್ರಯಾಣದ ಬಗ್ಗೆ ಪುಸ್ತಕ ಬರೆದಿದ್ದೇನೆ ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮೇಲ್ಮನೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಕಾಂಗ್ರೆಸ್ ಸದಸ್ಯ ಪುಟ್ಟಣ್ಣ ಬಾಂಬೆ ಬಾಯ್ಸ್ ಪುಸ್ತಕ ಬರೀತೇನೆ ಅಂತ ವಿಶ್ವನಾಥ್ ಹೇಳಿದ್ರು ಅಂದ್ರು. ಪುಟ್ಟಣ್ಣ ಮಾತಿಗೆ ಹಾಸ್ಯದ ದಾಟಿಯಲ್ಲೇ ಪ್ರತಿಕ್ರಿಯೆ ನೀಡಿದಂತ ವಿಶ್ವನಾಥ್ ಬಾಂಬೆ ಬಾಯ್ಸ್ ಪುಸ್ತಕ ಬರೆದಿಟ್ಟಿದ್ದಾನೆ, ಆದರೆ ಪುಸ್ತಕ ಬಿಡುಗಡೆ ಮಾಡಬೇಡಿ ಅಂತ ಮೂರು ಪಕ್ಷದವರು ದುಂಬಾಲು ಬಿದ್ದಿದ್ದಾರೆ ಅಂದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಇಂದು ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ದರ್ಶನ್ ಮಾತ್ರ ತಮಗೆ ಇನ್ನೂ ಬೆನ್ನು ನೋವು ಇದೆ ಅಂತ ತೋರಿಸಿಕೊಳ್ಳೋದಕ್ಕೆ ಬೆನ್ನು ಹಿಡ್ಕೊಂಡೇ ಕೋರ್ಟ್ಗೆ ಬಂದಿದ್ರು. ಇತ್ತೀಚೆಗೆ ಡೆವಿಲ್ ಸಿನಿಮಾ ಶೂಟಿಂಗ್ ವೇಳೆ ಬಿಂದಾಸ್ ಆಗಿದ್ದಂಥ ದರ್ಶನ್ ಇಂದು ಬೆನ್ನು ಹಿಡಿದುಕೊಂಡು ಬಂದಿದ್ರು. 17 ಜನರ ಪೈಕಿ ಇಂದು 13 ಆರೋಪಿಗಳು ಹಾಜರಾಗಿದ್ರು. ಆರೋಪಿಗಳ ಹಾಜರಾತಿ ಪಡೆದಂಥ ಜಡ್ಜ್ ಸೆಪ್ಟೆಂಬರ್ 9ಕ್ಕೆ ವಿಚಾರಣೆ ಮುಂದಿಟ್ಟರು. ಮಾಜಿ ಸಂಸದೆ ಕಮ್ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿ ನಿಂದನೆ ಮಾಡಿದಂಥ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ. ವಿಜಯಪುರ ಮೂಲದ ದರ್ಶನ್ ಅಭಿಮಾನಿ ಸಂತೋಷ್ ಎಂಬಾತ ಅರೆಸ್ಟ್ ಆದ ಆರೋಪಿ. ಈ ಸಂತೋಷ್ ವಿಜಯಪುರದಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದ ಅಂತ ಗೊತ್ತಾಗಿದೆ. ಈ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದ್ದ. ನಮ್ಮ ಬಾಸ್ ತಂಟೆಗೆ ಬರಬೇಡ ಅಂತ ಕೆಟ್ಟ ಪದ ಬಳಸಿ ನಿಂದಿಸಿದ್ದ. ಸಿಸಿಬಿ ಪೊಲೀಸರು IP ಅಡ್ರೆಸ್ ಮೂಲಕ ಆರೋಪಿ ಸಂತೋಷ್ನನ್ನು ಬಂಧಿಸಿದ್ದಾರೆ. ದೆಹಲಿ ಮತ್ತು NCRನಲ್ಲಿ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶವನ್ನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಯಿಗಳು ಧ್ವನಿ ಇಲ್ಲದ ಆತ್ಮಗಳು, ಅಳಿಸಿ ಹಾಕಲು ಅವುಗಳು ಸಮಸ್ಯೆಗಳಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಬೆನ್ನಿಗೆ ನಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೀದಿ ನಾಯಿಗಳನ್ನು ಹಿಡಿಯೋದು ಆಡಳಿತವಲ್ಲ ಕ್ರೂರತನ ಅಂತ ಟ್ವೀಟ್ ಮಾಡಿದ್ದಾರೆ. ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಸಂತಾನಹರಣ ಚಿಕಿತ್ಸೆ ನೀಡಿ ಆಶ್ರಯ ತಾಣಗಳಿಗೆ ಬಿಡುವಂತೆ ಆದೇಶ ನೀಡಿತು.